ಸಿಬಿ ನ್ಯೂಸ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನಾವಿವತ್ತು ನಮ್ಮ ಭಾರತ ದೇಶದ ಇಡೀ ವಿಶ್ವಕ್ಕೆ ಖ್ಯಾತ ಆಗಿರುವ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಜಿ ಅವರ 135ನೇ ವರ್ಷ ಜಯಂತಿ ಕಾರ್ಯಕ್ರಮವನ್ನು ಇಲ್ಲಿ ನಮ್ಮ ಸಿ ವಿ ರಾಮನಗರ ಕ್ಷೇತ್ರದ ಏನು ನಮ್ಮ ಮುರುಗೇಶ್ ಪಾಳ್ಯ BDM ಮೇನ್ ರೋಡಲ್ಲಿ ಏನು ನಮ್ಮ ಶಿವಶಂಕರ್ ಹಾಗೂ ನಮ್ಮ ಇಂದ್ರನಗರ್ ಹಾಗೂ ಬೆಂಗಳೂರಲ್ಲಿ ಖ್ಯಾತ ಆಗಿರುವ ಗಜೇಂದ್ರ ಅವರೆಲ್ಲ ಇಲ್ಲಿ ಸೇರಿ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಸರ್, ಈ ಕಾರ್ಯಕ್ರಮ ಬಗ್ಗೆ ಇರೋದು ಮಾತು ಹಾಗೂ ನಮ್ಮ ವಿಶ್ವಗುರು ನಮ್ಮ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಜಿ ಅವರ ಬಗ್ಗೆ ಎರಡು ಮಾತು. ನಾವು ಸತತವಾಗಿ ಇವರು ಬರ್ತ್ಡೇನ ಆಚರಿಸ್ಕೊಂಡು ಬಂದಿದ್ದೀವಿ. ಇದು 135ನೇ ಬರ್ತ್ಡೇ. ಈ ಸರಿನೂ ನಾವು ಈ ಥರ ಊಟ ಕಾರ್ಯಕ್ರಮಗಳು ಆಮೇಲೆ ನಮ್ಮ ಲೀಡರ್ಗಳನ್ನೆಲ್ಲ ಕರೆದು ಅವ್ರಿಗೂ ಸನ್ಮಾನ ಮಾಡಿ ನಾವು ಈ ಪ್ರೋಗ್ರಾಮ್ನ ಆಯೋಜಿಸ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಎಲ್ಲ ಈ ಸರಿ ಕರ್ನಾಟಕದಲ್ಲಿ ಬಹುತೇಕ ಕಡೆ ಸ್ಟ್ಯಾಚ್ಯೂ ಓಪನ್ನು ಎಲ್ಲ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ತುಂಬ ಸಂತೋಷ ಪಡ್ತಾ ಇದ್ದೀವಿ. ಸರ್, ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಾಯಕರು ಎಲ್ಲ ಮುಖಂಡರು ಬಂದಿದ್ರು ಹಾಗೂ ಎಲ್ಲರಿಗೂ ಒಂದು ಊಟದ ವ್ಯವಸ್ಥೆ ಮಾಡಿದ್ರು. ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಕಡೆ ಕಾರ್ಯಕ್ರಮ ಮಾಡ್ತಾವ್ರೆ. ಈ ಸಮಯದಲ್ಲಿ ಏನು ಇವತ್ತು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಜಿ ಅವರ ಜಯಂತಿ ಅಂದ್ರೆ ಇಡೀ ವಿಶ್ವದಲ್ಲೇ ಆಚರಿಸಿರುವ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಎಲ್ಲ ಸಮುದಾಯದವರು. ಸರ್, ಯುವಕರಿಗೆ ಒಂದು ಒಳ್ಳೆ ಒಂದು ಮೆಸೇಜ್, ಶಾರ್ಟ್ ಕಟ್ ಅಲ್ಲಿ ಒಂದು ಮೆಸೇಜ್, ಯುವಕರು ಯಾವ ತರ ಇವರ ಒಂದು ದಾರಿನಲ್ಲಿ ಹೋದ್ರೆ ಅವ್ರಿಗೆ ಏನು ಒಳ್ಳೇದಾಗುತ್ತೆ ಅಂತ ಎರಡು ಮಾತು. ಫಸ್ಟ್ ಯುವಕರಿಗೆ ಒಂದು ತಿಳಿಸೋದು ಏನಂದ್ರೆ, ಫಸ್ಟ್ ಎಜುಕೇಶನ್, ಶಿಸ್ತುಬದ್ಧತೆಯಿಂದ ಓದಿ ಒಳ್ಳೆ ಆಫೀಸರ್ಸ್ ಆಗಿ ಇಂಜಿನಿಯರ್ ಆಗಿ, ಅದಕ್ಕೆ ನಮ್ಮ ಸಂವಿಧಾನ ಶಿಲ್ಪಿ ಎಲ್ಲಾ ತರ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. ಅದನ್ನ ಯೂಸ್ ಮಾಡಿಕೊಂಡು ಎಜುಕೇಶನ್ ಕಲ್ತ್ಕೊಂಡು ಅದ್ರ ಮುಂದೆ ಹೋಗಿ ಅಂತ ನಾನು ಹೇಳ್ತೀನಿ. ಸರ್, 135ನೇ ವರ್ಷದ ಅಂಬೇಡ್ಕರ್ ಜಯಂತಿ ಎಲ್ಲರೂ ಆಚರಿಸ್ತಿದ್ದಾರೆ. ಇದು ಇಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕ, ಬರೀ ಇಂಡಿಯಾ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲೇ ಭೀಮರಾವ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಸಂವಿಧಾನ ಒಂದು ಜಾತಿಗೆಲ್ಲ ಕೊಟ್ಟಿರೋದು, SC STಗೆಲ್ಲ ಕೊಟ್ಟಿರೋದು. ಇಡೀ ವಿಶ್ವದಲ್ಲಿ ಎಲ್ಲಾ ಸಮುದಾಯದವರಿಗೂ ಯಾವ ರೀತಿ ಸಲ್ಲಬೇಕು ಅಂತ ಹೇಳಿ ಆ ರೀತಿ ಸಲ್ಲಿಸಿದ್ದಾರೆ. ಅದರಿಂದ ನಿಜವಾಗ್ಲೂ ಖುಷಿ ಅನ್ಸತ್ತೆ. ಎಲ್ಲಾ ಸಮುದಾಯದವರು ಇವತ್ತು ಹೆಣ್ಣು ಮಕ್ಕಳು ನಿಜವಾಗ್ಲೂ ಒಂದು ಫ್ರೀಡಮ್ ಅನ್ನೋದನ್ನ ಭೀಮರಾವ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಅದರಿಂದ ಎಲ್ಲರಿಗೂ ಒಳ್ಳೇದಾಗ್ಬೇಕು ಅಂತ ಹೇಳಿ ಕೇಳಿ ಜೈ ಭೀಮ್ ಅಂತ ಹೇಳ್ತಾರೆ. ಯುವಕರು ಫಸ್ಟ್ ಆಫ್ ಆಲ್ ಒಳ್ಳೆ ರೀತಿಯಲ್ಲಿ ಓದ್ಬೇಕು. ಹೆಂಗೆ ಅಂದ್ರೆ ಇನ್ಸ್ಟಿಟ್ಯೂಷನ್ ನ ತಂದಿರೋದೇ ಭೀಮರಾವ್ ಅಂಬೇಡ್ಕರ್ ಅವರು. ಅದರಿಂದ ಯುವಕರು ಯಾವ್ದೇ ಒಂದು ಡ್ರಗ್ಸ್ ಆಗಿರ್ಲಿ, ಕುಡಿತಕ ಆಗಿರ್ಲಿ, ಯಾವುದಕ್ಕೂ ಒಂದು ಕೆಟ್ಟ ಚಟ ಬಿಟ್ಬಿಡ್ಬೇಕು. ಎಲ್ಲರೂ ಒಳ್ಳೆ ರೀತಿಯಿಂದ ನಡ್ಕೊಂಡು ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು ಅಂತೇಳಿ ಕೇಳ್ಕೊತೀನಿ. ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು. ನೋಡಿ ವೀಕ್ಷಕರ, ಏನಿವಾಗ ನಮ್ಮ ಶಿವಶಂಕರ್ ಸರ್ ಹಾಗೂ ನಮ್ಮ ಗಜೇಂದ್ರ ಅವರು ಒಂದ್ ಮಾತು ಹೇಳಿದ್ರು. ಏನು ಈ ಒಂದು ಕಾರ್ಯಕ್ರಮದಲ್ಲಿ ಯುವಕರಿಗೆ ಒಂದು ಒಳ್ಳೆ ಮೆಸೇಜ್ ಹೇಳಿದ್ರು. ಓದ್ಕೊಳ್ಳಿ, ವಿದ್ಯಾಭ್ಯಾಸ ತಗೊಳ್ಳಿ, ಪ್ರತಿಯೊಂದು ಒಳ್ಳೆ ಸೌಲಭ್ಯ ಓದಕ್ಕಾಗಿ ಹಾಗೂ ವಿದ್ಯಾಭ್ಯಾಸಕ್ಕೆ ಅವರು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಜಿ ಅವರು ನಿಮ್ಗೆಲ್ಲ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಒಂದು ಅನುಕೂಲ ಏನು ನಿಮ್ಗೆಲ್ಲ ಒಂದು ಈ ರೀತಿ ಒಂದು ಏನು ಇವಾಗ ನಿಮ್ಗೆ ವಿದ್ಯಾಭ್ಯಾಸ ನೀವು ಓದ್ಕೊಂಡ್ರೆ ನಿಮ್ಮ ಜೀವನ ಒಂದ್ ಒಳ್ಳೆ ರೀತಿ ನಡೆಯುತ್ತೆ ಅಂತ ಹೇಳಿದ್ರು. ಶಿವಶಂಕರ್ ಸರ್ ಅದನ್ನ ಯಾವ ತರ ಒಂದು ಬ್ರೀಫಿಂಗ್ ಅಲ್ಲಿ ಹೇಳಿದ್ರು ಅಂದ್ರೆ, ನೀವು ಓದ್ಕೊಳ್ರಪ್ಪ, ನೀವು ಓದ್ಕೊಂಡ್ರೆ ನೀವು ಇಡೀ ಜೀವನ ಎಲ್ಲಿ ಬೇಕಾದ್ರೂ ವಿಶ್ವದಲ್ಲಿ ನಿಮ್ಮ ಭಾರತ ದೇಶಕ್ಕೆ ಒಂದು ಒಳ್ಳೆ ಹೆಸರು ಯಾವ ತರ ನಮ್ಮ ಭೀಮರಾವ್ ಅಂಬೇಡ್ಕರ್ ಜಿ ಅವರು ತಂದ್ರು, ಅದೇ ರೀತಿ ನೀವು ಆ ದಾರಿನಲ್ಲಿ ಹೋದ್ರೆ ನಿಮ್ಗೂ ಒಳ್ಳೇದಾಗುತ್ತೆ, ಇಡೀ ಸಮುದಾಯಕ್ಕೂ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಈ ಒಳ್ಳೆ ಮಾತನ್ನ ನಾವು ಕೇಳಿ ಇದೇ ತರ ಈ ಒಂದು ಕವರೇಜ್ ಅನ್ನ ಯಾವ ಯುವಕರು ನೋಡ್ತಾವ್ರೋ ಅವರು ಅದನ್ನ ಫಾಲೋ ಮಾಡ್ಕೊಂಡು ಓದ್ಕೊಳ್ಳಿ, ಹೆಂಗಾದ್ರೂ ಕಷ್ಟಪಟ್ಕೊಂಡು ನಿಮ್ಮ ತಂದೆ ತಾಯಿ ಹಾಗೂ ಇಡೀ ಸಮುದಾಯ ಈ ಒಂದು ಏನು ಸರ್ಕಾರ ಯಾವ ತರ ನಿಮ್ಗೆ ಜಾಗಗಳು ಕೊಟ್ಟಿದ್ದಾರೆ ವಿದ್ಯಾಭ್ಯಾಸಕ್ಕೆ, ಅದನ್ನ ನೀವು ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಧನ್ಯವಾದಗಳು. CB ನ್ಯೂಸ್.